ಹಾಂ ಓ ಇದೆಲ್ಲ ಹೆಂಗೆ ಗೊತ್ತು ಬೈ. ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಚಂದನ ಗೌಡ ಯೂಟ್ಯೂಬ್ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಾಗೆ ಇವತ್ತು ಬ್ಯಾಂಗ್ಳೂರಿಗೆ ಹೊರಡ್ತಾ ಇದ್ದೀನಿ. ಬೆಳಗ್ಗೆ ಬೇಗ ಎದ್ದು ಪೂಜೆ ಎಲ್ಲ ಮುಗಿಸ್ದೆ. ನೈಟೇ ಎಲ್ಲ ಬಟ್ಟೆ ಪ್ಯಾಕ್ ಮಾಡಿದ್ದೆ. ನೀವು ನೋಡ್ತಾ ಇರ್ಬೋದು, ಇದು 2 ಬ್ಯಾಗ್ ತೊಗೊಂಡು ಹೋಗ್ತಾ ಇರೋದು. ಯೂಶಲಾಗಿ ಕಾಲೇಜಿಗೆ ಕ್ಯಾರಿ ಮಾಡೋ ಈ ಬ್ಯಾಗ್ ಮತ್ತು ಎಕ್ಸ್ಟ್ರಾ ಇದು 1 ಬ್ಯಾಗ್ ಇಷ್ಟೇ ತೊಗೊಂಡು ಹೋಗ್ತಾ ಇರೋದು. ನನ್ನ ಫೇವ್ರೆಟ್ ಮೆಂತ್ಯ ಸೊಪ್ಪಿನ ಬಾತ್ ಮಾಡಿದ್ದಾರೆ ಇವತ್ತು, ಬಿಕಾಸ್ ನಂಗೆ ತುಂಬ ಇಷ್ಟ ಅದು. ಹಾಗಾಗಿ ತುಂಬ ದಿನ ಆದಮೇಲೆ ಹೀಗೆ ಮನೆಯಿಂದ ಹೊರಗಡೆ ಹೊರಡ್ತಾ ಇರೋದು. ನಾನು ಇನಿಷಿಯಲಿ ಅಂದ್ಕೊಂಡೆ ನನಗೆ ಏನಷ್ಟು ಬೇಜಾರಾಗಲ್ಲ, ಆರಾಮಾಗಿ ಹೊರಡ್ತೀನಿ ಅಂತ ಅಂದ್ಕೊಂಡೆ. ಬಟ್ ಅಮ್ಮನ ಮುಖ ನೋಡ್ತಾ ನೋಡ್ತಾ ತುಂಬಾ ದುಃಖ ಬಂದುಬಿಡ್ತು. ಅದು ಎಷ್ಟು ನಂಗೆ ಅಳು ಬಂದುಬಿಡ್ತು ಅಂದರೆ ಬೇಜಾರಾಗೋಯ್ತು. ಆದರೆ ಅಮ್ಮನ ಮುಂದೆ ತೋರಿಸ್ಕೊಳ್ಳಿಲ್ಲ ಅಷ್ಟೇ. ಇವತ್ತು ಹೋಗ್ತಾ ನನ್ನ ಇಷ್ಟ ದೇವತೆ ದಿಡದಮ್ಮ ತಾಯಿ ಟೆಂಪಲ್ಗೆ ಹೋಗೋಣ ಅಂದ್ಕೊಂಡೆ. ಭಾನುವಾರ ತೆಗ್ದಿರಲ್ಲ, ಹೊರಗಡೆನೇ ಕೈ ಮುಗ್ದು ಹೋಗೋಣ ಅಂದ್ಕೊಂಡ್ರೆ ಇವತ್ತು ತೆಗ್ದಿತ್ತು. ನನ್ನ ಅಮ್ಮ ನನ್ನ ಮಗಳಿಗೆ ಆಶೀರ್ವಾದ ಮಾಡಿ ಕಳಿಸ್ಬೇಕು ಅನ್ನೋ ಥರ ನನಗೆ ಆಶೀರ್ವಾದ ಸಿಕ್ತು ತಾಯಿದು. ಅವಾಗ ನಂಗೆ ಇನ್ನೂ ಸ್ವಲ್ಪ ಧೈರ್ಯ ಸಿಕ್ತು ಹೋಗೋಕ್ಕೆ. ಎಲ್ಲ ಬೇಜಾರೆಲ್ಲ ಹೋಗಿ ಒಂಥರ ಧೈರ್ಯ ಬರೋಕ್ಕೆ ಸ್ಟಾರ್ಟ್ ಆಯಿತು. ನಾನು ಚಾಮುಂಡೇಶ್ವರಿ ಬೆಟ್ಟ, ತಾಯಿ ಕೈ ಮುಗಿದು ನಾನು ಮೈಸೂರನ್ನ ಬಿಟ್ಟೆ. ಒನ್ಸ್ ಬ್ಯಾಂಗ್ಳೂರು ರೀಚ್ ಆದಮೇಲೆ ನನ್ನ ತಂಗಿ ಸಿಕ್ಕಿದ್ಲು. ಸೊ ಇಬ್ಬರು ಕೂಡ ಪಿ ಜಿಗೆ ಎಲ್ಲ ಲಗೇಜ್ನು ಇಟ್ವಿ. ನನಗೆ ಕನ್ವೀನಿಯೆಂಟ್ ಆಗಿರೋ ಪಿ ಜಿ ಇನ್ನೂ ಸಿಕ್ಕಿಲ್ಲ. ಸೊ ಹಾಗಾಗಿ 20 ಡೇಸ್ ನಾನು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು, ಬಿಕಾಸ್ ನನಗೆ ಲೊಕೇಶನ್ ಎಲ್ಲ ಸೂಟೇಬಲ್ ಆಗಿರೋದ್ರಿಂದ. ಹಾಂ, ನಾನು ಬಕೆಟ್ ಆಗಿರ್ಬೋದು, ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಏನೂ ಕೂಡ ತಂದಿರಲಿಲ್ಲ. ಇಲ್ಲೇ ಜೆಪ್ಟೋದಲ್ಲಿ ಆರ್ಡ್ರ್ ಮಾಡ್ಕೊಂಡ್ವಿ. ಸೊ ಆರ್ಡ್ರ್ ಮಾಡ್ಕೊಂಡಾಗ ಇವಾಗ ಹೋಳಿ ಆಫರ್ ನಡೀತಿದ್ವಲ್ಲ, ಸೊ ಒಂದು ವೋಚರ್ ಸಿಕ್ತು. ಅದನ್ನು ನನ್ನ ತಂಗಿ ಕಾಮಿಡಿ ಮಾಡ್ತಿದ್ದಾರೆ. 10 crore ಏನು ಮಾಡ್ತೀನಿ ಗೊತ್ತಾ, 1 crore ಅಪ್ಪ ಅಮ್ಮನ ಸೆಟಲ್ ಮಾಡ್ಬಿಡ್ತೀನಿ, ಇನ್ನು 2 crore ನಿನ್ಗೆ, ಇನ್ನು ಮಿಕ್ಕಿದ್ದೆಲ್ಲ ನನಗೆ. ಖುಷಿಯಾಗಿರಿ ಇದೇ ತರ ಆಯ್ತಾ? ಇಷ್ಟೇ ನೋಡು. ನಿನ್ಗೆ ಫ್ರೀ ಅನ್ಸ್ತಿಲ್ವಾ? ಮನೇಲಿ ಇದ್ದಿದ್ದು ಫ್ರೀ ಅನ್ಸ್ತೈತಿ, ಇಲ್ಲ ಅಂದಿದ್ದ ನಿಜ ಹೇಳಿ. ಇಲ್ಲ ಅಲ್ಲ ಸದ್ಯಕ್ಕೆ ಏನೂ ಹೇಳಲ್ಲ. ಯಾವ ಕಡೆ ಬೇಜಾರು ಮಾಡ್ಕೊಂಡಿದ್ಲಲ್ಲ ಅಂತ ಎದುರುಗಡೆ ಪಾರ್ಕಿಗೆ ಕರ್ಕೊಂಡು ಹೋದ್ಲು. ಪಾರ್ಕೆಲ್ಲ ನೋಡೋದ್ಮೇಲೆ ಸ್ವಲ್ಪ ಖುಷಿ ಆಯಿತು, ಬಿಕಾಸ್ ಗ್ರೀನ್ರಿ ಆಗಿರ್ಬೋದು, ಡೈಲಿ ವಾಕ್ ಮಾಡ್ಬೋದು ಅಂತೆಲ್ಲ. ಮತ್ತು ಇಲ್ಲಿ ರನ್ನ ಅವ್ರದ್ದು ಕೃತಿ ಬರ್ತಿದ್ದಾರೆ. ಸೊ ಇವೆಲ್ಲ ನೋಡಿದಾಗ, ಡೈಲಿ ಒಂದು ಹಸಿರು ಅಂತ ನೋಡಿದಾಗ ಫುಲ್ಲು ಖುಷಿ ಅನಿಸುತ್ತೆ. ಲೆಗ್ ಎಕ್ಸಸೈಸಾ? ಹಾಂ, ತೋರಿಸು. ಹ್ಯಾಂಡ್ ಎಕ್ಸಸೈಸ್. ಹಿಂಗೆ ಸೊ ನೀನು ಬಂದ್ಬಿಡಿ ಈ ಕಡೆ ಸೈಡ್. ಇದು ಬಿದ್ದುಬಿಟ್ಟಿ ಆಯ್ತು. ಓ ಇದೆಲ್ಲ ಹೆಂಗೆ ಗೊತ್ತು? ಜಿಮ್ಗೆ ಹೋಗ್ತೀಯಾ? ಪಾರ್ಕ್ ಇದೆಯಾ? ಓ ಮೈ ಗಾಡ್, ಅಲ್ಲ ಹ್ಞೂ. ಏನು ಬೇಕು ತಗೊಂಡು ತಿನ್ನು ಅಂತಿದ್ಲು. ಬಟ್ ನಂಗೆ ಏನು ತಿನ್ನೋಕ್ಕೂ ಮನಸ್ಸಾಗ್ತಿರ್ಲಿಲ್ಲ. ಯೂಶ್ವಲಾಗಿ ನನಗೆ ಫಿಲ್ಟರ್ ಕಾಫಿ ಇಷ್ಟ, ಬಟ್ ಇವಾಗ ಸಮ್ಮರ್ ಇರೋದ್ರಿಂದ ಕೋಲ್ಡ್ ಕಾಫಿನೇ ಕುಡಿತೀನಿ ಅಂತ, ಕೋಲ್ಡ್ ಕಾಫಿ ಕುಡಿ ಅಂತ ಅಟ್ಲೀಸ್ಟ್ ಅದನ್ನು ಟ್ರೈ ಮಾಡೋದು. ಬೈ. ಹಂಸುಗೆ ಬಾಯಿ ಹೇಳಿ ಹೋಗ್ಬೇಕಿದ್ರಂತೂ ಬೇಜಾರಾಗ್ತಾಯಿತ್ತು, ಒಬ್ಬಳೇ ಇರಬೇಕಲ್ಲ ಅಂತ. ಈ ಥರ ಒಬ್ಬಳೇ ಇದ್ದು ತುಂಬ ದಿನ ಆಗೋಗಿತ್ತು. ಹೊಸ ಜನ, ಹೊಸ ಜಾಗ, ಒಬ್ಬಳೇ ಇರಬೇಕು ಅಂದಾಗ ತುಂಬಾ ಬೇಜಾರಾಗುತ್ತೆ. ನಾನು ಆವಾಗಲೇ ಹೇಳ್ದಂಗೆ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಏನೂ ಕೂಡ ತೊಗೊಂಡಿರಲಿಲ್ಲ. ಹಂಸುನೇ ಎಲ್ಲ ಕೂಡ ಜೆಪ್ಟೋದಲ್ಲಿ ಆರ್ಡ್ರ್ ಮಾಡಿ ಕೊಡಿಸಿದ್ಲು. ಜೆಪ್ಟೋದಲ್ಲಿ ಇವಾಗ ಹೋಳಿ ಫೆಸ್ಟಿವಲ್ ಇರೋದ್ರಿಂದ ಈ ಥರ ಗಿಫ್ಟ್ ಬಾಕ್ಸ್ನ ಪ್ಯಾಕ್ ಮಾಡಿ ನಾವೇನಾದರೂ ಆರ್ಡ್ರ್ ಮಾಡ್ಕೊಂಡಾಗ ಕೊಡ್ತಾರೆ. ಐ ಥಿಂಕ್ ಎಲ್ರಿಗೂ ಗೊತ್ತಿರುತ್ತೆ, ಯಾರಿಗೆಲ್ಲ ಗೊತ್ತಿಲ್ಲ ಅವ್ರಿಗೆ ಹೇಳ್ತಿದ್ದೀನಿ ಅಷ್ಟೇ. ನಂಗೆ ಅದರಲ್ಲಿ ಏನು ಇಷ್ಟ ಆಯಿತು ಅಂದರೆ ಅಕ್ವಾಲಾಜಿಕ್ ಅವ್ರದ್ದು ನೈಟ್ ಜೆಲ್, ಅದು ಇಷ್ಟ ಆಯಿತು ಅಷ್ಟೇ. ನನ್ನ ಫೇವ್ರೆಟ್ ಗಣೇಶ ಹಾಗೂ ನನ್ನ ಇಷ್ಟ ದೇವತೆ ದಿಡದಮ್ಮ ಬರಬೇಕಿದ್ರೆ ಈ ಥರ ಪ್ರಿಂಟೌಟ್ನ ಮಾಡಿಸ್ಕೊಂಡು ಬಂದೆ, ದಿನ ಬೆಳಗ್ಗೆ ಎದ್ದು ನೋಡ್ಬೋದು ಅಂತ. ನಾನು ಯಾಕೆ ಎಲ್ಲ ವಿಜುವಲ್ಸ್ನ ತೋರಿಸ್ತಿಲ್ಲ ಅಂತ ಅಂದರೆ, ಇವಾಗ ಪಿ ಜಿಲಿದ್ದೀನಿ. ಮೊದಲು ಮನೇಲಿದ್ದೆ, ಒಂಥರ ಸೆಕ್ಯೂರಿಟಿ ಇತ್ತು. ಬಟ್ ಗೊತ್ತಿಲ್ಲದೆ ಇರೋ ಊರು, ಗೊತ್ತಿಲ್ಲದೆ ಇರೋ ಜನ, ನನ್ನಿಂದ ಬೇರೆಯವ್ರಿಗೂ ಪ್ರೈವಸಿ ಇದಾಗಬಾರ್ದು, ಜೊತೆಗೆ ಸ್ವಲ್ಪ ಸೆಕ್ಯೂರಿಟಿ ಇರಲಿ ಅಂತ ನಾನು ಕೆಲವೊಂದು ಬಿಟ್ಸ್ ನಾನು ಏನೆಲ್ಲ ತೋರಿಸ್ಬೋದು ಅಷ್ಟನ್ನು ಮಾತ್ರ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ದಿನ ನನ್ನ ಕನ್ವೀನಿಯೆಂಟ್ ಆಗೋ ಪ್ಲೇಸ್ ಸಿಗೋವರೆಗೂ ನಾನು ಇಲ್ಲೇ ಇರಬೇಕು. ಟೂತ್ ಪೇಸ್ಟ್ ತೊಗೊಳೋದು ಮರೆತುಬಿಟ್ಟಿದ್ದೆ, ತೊಗೊಬರೋಣ ಅಂತ ಹೊರಗಡೆ ಹೋದೆ. ಜೊತೆಗೆ ಹ್ಯಾಂಡ್ ವಾಶು ಬೇಕಿತ್ತು, ಎರಡೂ ಕೂಡ ತೊಗೊಂಡು ಬಂದೆ. ನಾನಿರೋ ರೂಮಲ್ಲಿ ಈಗ ಸದ್ಯಕ್ಕೆ ಒಬ್ಬಳೇ ಇರೋದು. ಸೊ ಅದು ಕೂಡ ನನಗೆ ಇನಿಷಿಯಲಿ ಬೇಜಾರಾಯಿತು, ಒಬ್ಬಳೇ ಇದೀನಲ್ಲ ಅನ್ನೋದು. ಅಷ್ಟೇ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ನಿದ್ದೆ ಬಂತು. ದೇವ್ರು ನೋಡ್ತಾ ಫೋನ್ ನೋಡಿಕೊಂಡು ಹಾಗೇ ಮಲ್ಕೊಂಡೆ. ಇದು ಇವತ್ತಿನ ವ್ಲಾಗ್ ಆಗಿತ್ತು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.